Hello, my dear students. Welcome back to Learn Easily channel. The Professor ನಾವೆಲ್ ಬೈ ಚಾರ್ಲೆಟ್ ಬ್ರಾಂಟೆ. ಈ ಒಂದು ಕಾದಂಬರಿಯ ಕನ್ನಡದ ಸರಳ ಸಾರಾಂಶವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ಕನ್ನಡ ಸಾರಾಂಶವನ್ನು ಪೂರ್ತಿಯಾಗಿ ಕೇಳಿ, ನಂತರ ಇಂಗ್ಲಿಷ್ ಸಮರಿಯ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ದ ಪ್ರೊಫೆಸರ್ ಈ ಒಂದು ನಾವೆಲ್ ವಿಲಿಯಂ ಕಿಮ್ಸ್ವರ್ತ್ರ ಒಂದು ಜೀವನದ ಕಥೆಯಾಗಿರುತ್ತೆ. ಮೊದಲಿಗೆ ಈ ಪ್ರೊಫೆಸರ್ ನಾಟಕದ ಪಾತ್ರಗಳ ಬಗ್ಗೆ ಅರ್ಥ ಮಾಡಿಕೊಂಡ್ರೆ ನಮಗೆ ಈ ನಾವೆಲ್ ತುಂಬ ಬೇಗ ಅರ್ಥ ಆಗುತ್ತೆ. ವಿಲಿಯಂ ಕಿಮ್ಸ್ವರ್ತ್ ಈ ಒಂದು ನಾವೆಲ್ನ ಕಥೆಗಾರ ಅಥವಾ ಪ್ರೊಟಗ್ಯಾನಿಸ್ಟ್ ನಾಯಕನಾಗಿರ್ತಾನೆ. ಈತ ವ್ಯಾಪಾರಿಯಾಗಲು ತನ್ನ ತಂದೆಯ ಒಂದು ದಾರಿಯನ್ನು ಅನುಸರಿಸಲು ತನ್ನ ಚಿಕ್ಕಪ್ಪಂದಿರ ಒಂದು ಆಶ್ರಯವನ್ನು ಬಿಟ್ಟು ಹೋಗ್ತಾನೆ. ಈತ ಅಂತಿಮವಾಗಿ ಉತ್ತರ ಇಂಗ್ಲೆಂಡ್ನಲ್ಲಿರುವ ತನ್ನ ಒಬ್ಬ ಸಹೋದರ, ತನ್ನ ಅಣ್ಣನ ಗಿರಣಿಯನ್ನು ಸೇರ್ತಾನೆ. ಮತ್ತು ಅಲ್ಲಿಂದ ಬಿಟ್ಟು ಬ್ರಸೆಲ್ನಲ್ಲಿ ಹೋಗಿ ಪ್ರೊಫೆಸರ್ ಆಗ್ತಾನೆ. ಈತನು ತುಂಬ ತೆಳುವಾದಂತಹ ಒಂದು ಅಸಮವಾದಂತಹ ಮುಖ, ಕಪ್ಪು ಕಣ್ಣುಗಳು ಮತ್ತು ಅಗಲವಾದ ಹಣೆಯನ್ನು ಹೊಂದಿರ್ತಾನೆ. ಎಚ್ಚರಿಕೆ, ಚತುರತೆ ಮತ್ತು ವೀಕ್ಷಣಾ ಗುಣಗಳನ್ನು ಹೊಂದಿದ್ದಾನೆ ಅಂತ ಈ ನಾವು ಕಾದಂಬರಿಯಲ್ಲಿ ಈತನ ಒಂದು ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಫ್ರಾನ್ಸಿಸ್ ಇವಾನ್ಸ್ ಹೆನ್ರಿ ಈಕೆ ಮೆಡಮೋಯ್ಸೆಲ್ ರಾಯ್ಟರ್ ಶಾಲೆಯಲ್ಲಿ ಒಬ್ಬ ಲೇಸ್ ದುರಸ್ತಿ ಕಲಿಸ್ತಕ್ಕಂತಹ ಒಬ್ಬ ಆಂಗ್ಲೋ ಸ್ವಿಸ್ ಶಿಕ್ಷಕಿ. ಇವಳು ವಿಲಿಯಂನ ಶಿಷ್ಯೆಯಾಗಿ ನಂತರ ಅವನ ಪತ್ನಿಯಾಗ್ತಾಳೆ. ಇವಳು ಸ್ಲಿಮ್ ಆಗಿದ್ದು ಗಂಭೀರವಾದ ಮುಖ ಮತ್ತು ಕಂದು ಬಣ್ಣದ ಕಣ್ಣುಗಳನ್ನು ಹೊಂದಿರತಕ್ಕಂಥ ಯುವತಿ. ಇವಳು ಬುದ್ಧಿವಂತಿಕೆ, ಸುಸಂಸ್ಕೃತ ಭಾವನೆಗಳು ಮತ್ತು ದೃಢತೆಯೊಂದಿಗೆ ಒಂದು ಕಾವ್ಯಾತ್ಮಕ ಒಂದು ಅನುಭವವನ್ನು ಹೊಂದಿರತಕ್ಕಂಥ ಉತ್ತಮ ಗುಣಸಂಪನ್ನ ವ್ಯಕ್ತಿಯಾಗಿರ್ತಾಳೆ. ಎಡ್ವರ್ಡ್ ಕಿಮ್ಸ್ವರ್ತ್ ಈತ ವಿಲಿಯಂನ ಅಣ್ಣ ಮತ್ತು ಒಬ್ಬ ಯಶಸ್ವಿ ಗಿರಣಿ ಹಾಗೂ ಒಂದು ಗೋಡನ್ನ ಮಾಲೀಕ. ಇವನು ಒಂದು ಬಲಿಷ್ಠ ದೇಹದವನಾಗಿರ್ತಾನೆ. ತುಂಬ ಹಾರ್ಶ್ ಬಿಹೇವಿಯರ್ ಮತ್ತು ದುರಾಸೆಯನ್ನು ಕಣ್ಣನ್ನು ಹೊಂದಿರತಕ್ಕಂಥವನು ಇವನು. ವಿಲಿಯಂನನ್ನು ಸದಾ ತಿರಸ್ಕಾರದಿಂದ ನಡೆಸ್ಕೊಳ್ತಾನೆ ಮತ್ತು ಕೊನೆಗೆ ಒಂದು ಹಿಂಸಾತ್ಮಕ ಸಂಘರ್ಷದ ನಂತರ ಅವನನ್ನು ಕೆಲಸದಿಂದ ತೆಗೆದುಹಾಕ್ತಾನೆ. ಇನ್ನು ಜೊರೈಡ್ ರಾಯ್ಟರ್ ಬ್ರಸೆಲ್ನಲ್ಲಿರುವ ಹೆಣ್ಣು ಮಕ್ಕಳ ಶಾಲೆಯ ನಿರ್ದೇಶಕಿ. ಈಕೆ ಆರಂಭದಲ್ಲಿ ವಿಲಿಯಂನನ್ನು ಕೆಲಸಕ್ಕೆ ಸೇರಿಸ್ಕೊತಾಳೆ ಮತ್ತು ಇವಳನ್ನು ಕುತಂತ್ರಿ ರಾಜಕಾರಣಿ ಅಂತ ಈ ಒಂದು ಕಾದಂಬರಿಯಲ್ಲಿ ನಾವು ನೋಡಬಹುದಾಗುತ್ತೆ. ಇವಳು ಒಂದು ರೀತಿ ಫೀಲಿಂಗ್ಲೆಸ್ ಮತ್ತು ಒಂದು ರೀತಿಯ ಕನ್ನಿಂಗ್ ಸ್ವಭಾವದವಳು. ಇವಳನ್ನು ಹೆಚ್ಚಾಗಿ ಟ್ಯಾಲಿರಾಂಡ್ಗೆ ಹೋಲಿಸಲಾಗುತ್ತೆ. ಇವಳು ಪೆಲೆಟ್ನೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರೂ ಮದುವೆಗೆ ಮೊದಲು ವಿಲಿಯಂನ ಭಾವನೆಗಳನ್ನು ಕುಶಲತೆಯಿಂದ ಬಳಸಿಕೊಳ್ಳಲು ಪ್ರಯತ್ನಿಸ್ತಾಳೆ. ಇನ್ನು ಯಾರ್ಕ್ ಹನ್ಸ್ಡನ್ ಗಿರ್ನಿ ಮಾಲೀಕನಾಗಿದ್ದು ವಿಲಿಯಂಗೆ ಒಬ್ಬ ಮಾರ್ಗದರ್ಶನಾಗಿರ್ತಾನೆ, ಸ್ನೇಹಿತನಾಗಿರ್ತಾನೆ. ಇವನು ಸ್ವತಂತ್ರ ಮನೋಭಾವದ ಶ್ರೀಮಂತನಾಗಿದ್ದು ಒಂದು ವಿಭಿನ್ನವಾದಂತಹ ಕ್ಯಾರೆಕ್ಟರ್ ಆಗಿರ್ತಾನೆ. ನೇರವಾದ ಮತ್ತು ಒಂದು ಸಿನಿಕ್ತನದ ಮಾತಿನ ಶೈಲಿಯನ್ನು ಹೊಂದಿದ್ದಾನೆ. ಶ್ರೀಮಂತ ಪರಂಪರೆಯನ್ನು ಹೊಂದಿದ್ದರೂ ಇವನು ತನ್ನನ್ನು ಒಬ್ಬ ತೀವ್ರ ಸುಧಾರಕ ಅಂತ ಗುರುತಿಸ್ಕೊಳ್ತಾನೆ. ಫ್ರಾಂಕೋಯಿಸ್ ಫೆಲೆಟ್ ಬ್ರಸೆಲ್ನಲ್ಲಿರುವ ಗಂಡು ಮಕ್ಕಳ ಶಾಲೆಯ ಒಬ್ಬ ಫ್ರೆಂಚ್ ನಿರ್ದೇಶಕ. ಇವನು ಮೊದಲು ವಿಲಿಯಂನಿಗೆ ಕೆಲಸ ನೀಡ್ತಾನೆ. ಇವನು ಮೇಲ್ನೋಟಕ್ಕೆ ಬುದ್ಧಿವಂತ ಮತ್ತು ಸಭ್ಯನಂತೆ ಕಂಡರೂ ಆ ಮೃದುವಾದ ವರ್ತನೆ ಹಿಂದೆ ಕಠಿಣ ಮತ್ತು ಕೆಲವೊಮ್ಮೆ ವಿಶ್ವಾಸಘಾತಕ ಒಂದು ಸ್ವಭಾವವನ್ನು ಹೊಂದಿರ್ತಾನೆ. ಇವನು ಅಂತಿಮವಾಗಿ ಜೊರೈಡ್ ರಾಯ್ಟರ್ಲನ್ನು ಮದುವೆಯಾಗ್ತಾನೆ. ಇನ್ನು ಇದರಲ್ಲಿ ಮಿಸಸ್ ಎಡ್ವರ್ಡ್ ಕಿಮ್ಸ್ವರ್ತ್ ಪಾತ್ರಗಳಿರುತ್ತೆ. ಸಿಲ್ವಿ ಮತ್ತು ತಿಮೋತಿ ಸ್ಟೈಟನ್ ಪಾತ್ರ ಇರುತ್ತೆ. ಮತ್ತು ವಿಕ್ಟರ್ ಕಿಮ್ಸ್ವರ್ತ್ ವಿಲಿಯಂ ಮತ್ತು ಫ್ರಾನ್ಸಿಸ್ ಅವರ ಮಗ, ಈತನ ಒಂದು ಕ್ಯಾರೆಕ್ಟರ್ ಬರುತ್ತೆ. ದಿ ಫ್ರೀ ಬ್ಯೂಟೀಸ್ ಅಂತಕ್ಕಂಥದ್ದು ಯಯಾಲಿಯ ಒಂದು ಹಾರ್ಟೆನ್ಸ್ ಮತ್ತು ಕ್ಯಾರೋಲಿನ್ ಡಿ ಬ್ಲೆಮಾಂಟ್ ಇವರು ಮಟ್ಲೆ ರಾಯ್ಟರ್ ಶಾಲೆಯ ರಾಣಿಯರು ಎಂದು ಕರೆಯಲ್ಪಡ್ತಕ್ಕಂಥ ಒಂದು ಚಪಲ ಚಿತ್ತದ ವಿದ್ಯಾರ್ಥಿನಿಯರಾಗಿರ್ತಾರೆ. ಇನ್ನು ಈ ನಾವೆಲ್ಗೆ ಬಂದಾಗ ಇದು ಚಾಪ್ಟರ್ ವೈಸ್ ಹೋಗುತ್ತೆ. ನಾನು ಕಂಟಿನ್ಯೂಸ್ ಆಗಿ ಇದರ ಒಂದು ಎಕ್ಸ್ಪ್ಲನೇಷನ್ ಹೇಳ್ತಾ ಹೋಗ್ತೇನೆ. ವಿಲಿಯಮ್ಸ್ ಕಿಮ್ಸ್ವರ್ತ್ ಚಾರ್ಲ್ಸ್ ಎಂಬ ತನ್ನ ಒಬ್ಬ ಹಳೆಯ ಪರಿಚಯಸ್ಥನಿಗೆ ಈ ಒಂದು ಪತ್ರದ ಮೂಲಕ ತನ್ನ ಜೀವನವನ್ನು ಪರಿಚಯ ಮಾಡ್ತಾ ಹೋಗ್ತಾನೆ. ವಿಲಿಯಂ ಕಿಮ್ಸ್ವರ್ತ್ ಈಟನ್ನಲ್ಲಿ ಶಿಕ್ಷಣ ಮುಗಿಸಿದ ನಂತರ ವಿಲಿಯಂ ತನ್ನ ತಾಯಿಯ ಕಡೆಯ ಶ್ರೀಮಂತ ಸಂಬಂಧಿಕರಾದ ಲಾರ್ಡ್ ಟೈನೆಡೇಲ್ ಮತ್ತು ಮಿಸ್ಟರ್ ಸಿಂಕೋಬ್ ಅವರನ್ನು ಭೇಟಿಯಾಗ್ತಾನೆ. ಅವರು ವಿಲಿಯಂ ತನ್ನ 6 ಮಂದಿ ಸಹೋದರ ಸಂಬಂಧಿಗಳಲ್ಲಿ ಒಬ್ಬಳನ್ನು ಮದುವೆ ಆಗಬೇಕಂತ ಒಂದು ಷರತ್ತಿನ ಮೇಲೆ ಚರ್ಚ್ನಲ್ಲಿ ವಿಲಿಯಂಗೆ ಕೆಲಸ ನೀಡಲು ಮುಂದಾಗ್ತಾರೆ. ಆದರೆ ಚರ್ಚ್ ಕೆಲಸದಲ್ಲಿ ಅಥವಾ ಮದುವೆಯಲ್ಲಿ ಆಸಕ್ತಿ ಇಲ್ಲದ ವಿಲಿಯಂ ಅದನ್ನು ತಿರಸ್ಕರಿಸಿ ತನ್ನ ತಂದೆಯಂತೆ ವ್ಯಾಪಾರದಲ್ಲಿ ಸೇರಲು ನಿರ್ಧರಿಸ್ತಾನೆ. ಅವನು ಉತ್ತರ ಇಂಗ್ಲೆಂಡ್ನಲ್ಲಿ ಒಬ್ಬ ಯಶಸ್ವಿ ಗಿರಣಿ ಮಾಲೀಕನಾಗಿರ್ತಕ್ಕಂಥ ತನ್ನ ಅಣ್ಣ ಎಡ್ವರ್ಡ್ನನ್ನು ಭೇಟಿಯಾಗ್ತಾನೆ. ಅಕ್ಟೋಬರ್ನ ಒಂದು ಮಳೆಗಾಲದ ರಾತ್ರಿ ವಿಲಿಯಂ ಕಿಮ್ಸ್ವರ್ತ್
ಹಾಲ್ಗೆ ತಲುಪ್ತಾನೆ. ತನ್ನ ಅಣ್ಣನ ಅಪಾರ ಸಂಪತ್ತು ಮತ್ತು ಅವನ ಒಂದು ರೀತಿಯ ವರ್ತನೆಯನ್ನು ನೋಡಿ ಒಂದು ರೀತಿ ದಂಗಾಗ್ತಾನೆ. ಅಣ್ಣ ತಮ್ಮಂದಿರ ನಡುವೆ ಯಾವುದೇ ಪ್ರೀತಿ ಕಾಣಿಸೋದಿಲ್ಲ. ಊಟದ ಸಮಯದಲ್ಲಿ ವಿಲಿಯಂ ತನ್ನ ತಂದೆಯ ಆಸ್ತಿಯ ಏಕೈಕ ನೆನಪಾದ 2 ಭಾವಚಿತ್ರಗಳನ್ನು ನೋಡ್ತಾನೆ. ಅದರಲ್ಲಿ ಒಂದು ಅವನ ಸತ್ತ ತಾಯಿಯ ಸೌಮ್ಯವಾದಂತಹ ಚಿತ್ರವಾಗಿರುತ್ತೆ. ವಿಲಿಯಂ ವರ್ಷಕ್ಕೆ 90 ಪೌಂಡ್ ಸಂಬಳಕ್ಕೆ ಎಡ್ವರ್ಡ್ನ ಗಿರಣಿಯಲ್ಲಿ ಒಂದು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಗುಮಾಸ್ತನಾಗಿ ಕೆಲಸ ಆರಂಭಿಸ್ತಾನೆ. ಆರಂಭದಲ್ಲಿ ಎಡ್ವರ್ಡ್ ತಮ್ಮ ಸಂಬಂಧ ಕೇವಲ ಮಾಲೀಕ ಮತ್ತು ಸೇವಕನಂತೆ ಇರಬೇಕು ಅಂತ ಹೇಳಿ ವಿಲಿಯಂಗೆ ಹೇಳಿರ್ತಾನೆ. ವಿಲಿಯಂ ಪಟ್ಟಣದಲ್ಲಿ ವಸತಿ ಹುಡುಕಿಕೊಂಡು ಒಂದು ಫೈನಾನ್ಷಿಯಲ್ ಲೆಟರ್ಸನ್ನು ಫ್ರೆಂಚ್ ಮತ್ತು ಜರ್ಮನ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡ್ತಕ್ಕಂತಹ ಒಂದು ಕೆಲಸದಲ್ಲಿ ಮುಳುಗ್ತಾನೆ. ವಿಲಿಯಂ ತನ್ನ ಕೆಲಸವನ್ನು ನಿಖರವಾಗಿ ಮಾಡಿದ್ರೂ ಎಡ್ವರ್ಡ್ ಅವನನ್ನು ಅವಮಾನಿಸಲು ಸದಾ ಪ್ರಯತ್ನಿಸ್ತಾ ಇರ್ತಾನೆ. ವ್ಯಾಪಾರದ ಈ ಕಠಿಣ ಜಗತ್ತು ನನ್ನ ಸ್ವಭಾವಕ್ಕೆ ಸರಿ ಹೊಂದೋದಿಲ್ಲ ಅಂತ ವಿಲಿಯಂ ಶೀಘ್ರದಲ್ಲೇ ಅರ್ಥ ಮಾಡ್ಕೋತಾನೆ. ಮಿಸ್ಟರ್ ಹನ್ಸ್ಡನ್ ಮತ್ತು ಪಾರ್ಟಿ ಎಡ್ವರ್ಡ್ನ ಒಂದು ಹುಟ್ಟುಹಬ್ಬದ ಪಾರ್ಟಿಗೆ ವಿಲಿಯಂಗೆ ಆಮಂತ್ರಣ ಬರುತ್ತೆ. ಅದರಲ್ಲಿ ಅವನನ್ನು ಯಾರೂ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಏಕಾಂಗಿತನದಿಂದ ಅವನ ಊಟದ ಕೋಣೆಗೆ ಹೋಗಿ ತನ್ನ ತಾಯಿಯ ಒಂದು ಫೋಟೋವನ್ನು ನೋಡ್ತಾ ಇರಬೇಕಾದ್ರೆ ಆ ಗಿರಣಿ ಮಾಲೀಕ ಯಾರ್ಕ್ ಹನ್ಸ್ಡನ್ ವಿಲಿಯಂನನ್ನು ಭೇಟಿ ಮಾಡ್ತಾನೆ. ಗಿರಣಿಯಲ್ಲಿ ಎಡ್ವರ್ಡ್ ವಿಲಿಯಂನನ್ನು ನಡೆಸ್ಕೊಳ್ತಕ್ಕಂಥ ರೀತಿಯನ್ನು ಗಮನಿಸಿದ್ದಂಥ ಹನ್ಸ್ಡನ್ ಇಂತಹ ಗುಲಾಮಗಿರಿಯ ಸ್ಥಾನದಲ್ಲಿ ಏಕಿದೆಯಾ ಎಂದು ವಿಲಿಯಂನನ್ನು ಪ್ರಶ್ನಿಸ್ತಾನೆ. ವಿಲಿಯಂ ವ್ಯಾಪಾರದಲ್ಲಿ ಎಂದಿಗೂ ಯಶಸ್ವಿಯಾಗಲಾರ ಎಂದು ಭವಿಷ್ಯವನ್ನು ಕೂಡ ಹೇಳ್ತಾನೆ. ಹನ್ಸ್ಡನ್ನ ನೇರ ಮಾತುಗಳು ಮತ್ತು ವ್ಯಕ್ತಿತ್ವ ವಿಲಿಯಂನಲ್ಲಿ ಒಂದು ರೀತಿ ಕುತೂಹಲ ಮೂಡಿಸುತ್ತೆ. ಜನವರಿ ತಿಂಗಳ ವೇಳೆಗೆ ಎಡ್ವರ್ಡ್ ಮತ್ತು ವಿಲಿಯಂ ನಡುವೆ ದ್ವೇಷ ಹೆಚ್ಚಾಗುತ್ತೆ. ವಿಲಿಯಂ ಶಿಸ್ತು ಮತ್ತು ಬುದ್ಧಿವಂತಿಕೆಯನ್ನು ಕಂಡಂತಹ ಎಡ್ವರ್ಡ್ ಅಸೂಯೆ ಪಡ್ತಾನೆ. ಒಂದು ರಾತ್ರಿ ಹನ್ಸ್ಡನ್ ವಿಲಿಯಂನನ್ನು ಭೇಟಿಯಾಗಿ ಅವನ ಅಣ್ಣನ ದಬ್ಬಾಳಿಕೆಯನ್ನು ಸಹಿಸಿಕೊಳ್ತಾ ಇರೋದಕ್ಕೆ ಅವನನ್ನು ಒಂದು ರೀತಿ ಚೇಷ್ಟೆ ಲೇವಡಿ ಮಾಡ್ತಾನೆ. ಈ ಮಾತುಗಳು ವಿಲಿಯಂ ತನ್ನ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಯೋಚಿಸುವಂತೆ ಮಾಡುತ್ತೆ. ಗಿರಣಿಯಲ್ಲಿ ಉದ್ವಿಗ್ನತೆ ಮಿತಿಮೀರುತ್ತೆ. ಎಡ್ವರ್ಡ್ ಪಬ್ಲಿಕ್ ಆಗಿ ತನ್ನ ಹೆಸರನ್ನು ಕೆಡಿಸ್ತಾ ಇದೆಯಾ ಅಂತ ವಿಲಿಯಂನ ಮೇಲೆ ಸುಳ್ಳು ಆರೋಪ ಮಾಡಿ ಅವನ ಮೇಲೆ ಚಾಟಿಯಿಂದ ಹೊಡೆಯಲು ಮುಂದಾಗ್ತಾನೆ. ಆದರೆ ವಿಲಿಯಂ ತುಂಬ ಕೂಲಾಗಿ ಚಾಟಿಯನ್ನು ಕಸಿದುಕೊಂಡು ಅದನ್ನು 2 ಪೀಸ್ ಮಾಡಾಕ್ತಾನೆ. ಎಡ್ವರ್ಡ್ ಕೂಡಲೇ ವಿಲಿಯಂನನ್ನು ಕೆಲಸದಿಂದ ತೆಗೆದಾಕ್ತಾನೆ. ವಿಲಿಯಂಗೆ ಈ ಜೈಲಿನಿಂದ ಮುಕ್ತಿ ಸಿಕ್ಕಿದ್ದಕ್ಕೆ ಒಂದು ರೀತಿ ಅಪಾರವಾದಂತಹ ಸ್ವತಂತ್ರದ ಭಾವನೆ ಉಂಟಾಗುತ್ತೆ. ಅವನು ಹಳ್ಳಿಗಾಡಿನ ಕಡೆಗೆ ನಡೆದು ಮನಸ್ಸಿಗೆ ಶಾಂತಿ ಕಂಡುಕೊಳ್ತಾನೆ. ವಿಲಿಯಂ ತನ್ನ ಮನೆಗೆ ಹಿಂತಿರುಗಿದಾಗ ಹನ್ಸ್ಡನ್ ಕಾಯ್ತಾ ಇರ್ತಾನೆ. ಈ ಒಂದು ಪಬ್ಲಿಕ್ ಮೀಟಿಂಗ್ನಲ್ಲಿ ಎಡ್ವರ್ಡ್ನನ್ನು ಕೆರಳಿಸಿ ಆ ಸಂಘರ್ಷಕ್ಕೆ ಕಾರಣ ಆಗಿದ್ದು ನಾನೇ ಅಂತ ಒಪ್ಕೊಳ್ತಾನೆ. ವಿಲಿಯಂಗೆ ಮೊದಲು ಕೋಪ ಬಂದರೂ ಹನ್ಸ್ಡನ್ ತನ್ನ ಮೇಲೆ ಹೇರಲಾಗಿದ್ದಂತಹ ಒಂದು ಸಂಕೋಲೆಯನ್ನು ಬಿಟ್ಟು ಬರೋದಕ್ಕೆ ಸಹಾಯ ಮಾಡಿದ್ದಾನೆ ಅಂತ ಅಂದ್ಕೊಂಡು ಸುಮ್ಮನಾಗ್ತಾನೆ. ಹನ್ಸ್ಡನ್ ಬ್ರಸೆಲ್ನಲ್ಲಿ ಇರುವ ತನ್ನ ಪರಿಚಯಸ್ಥರಿಗೆ ಪತ್ರ ನೀಡಿ ಅಲ್ಲಿಗೆ ಹೋಗಿ ಕೆಲಸ ಹುಡುಕಲು ಸಲಹೆ ನೀಡ್ತಾನೆ. ಮಾರನೇ ದಿನ ಬೆಳಿಗ್ಗೆ ವಿಲಿಯಂ ಹೊಸ ಆಶಾವಾದದೊಂದಿಗೆ ಹೊರಡ್ತಾನೆ. ಇಲ್ಲಿ ಬ್ರಸೆಲ್ಗೆ ಬಂದಂತಹ ವಿಲಿಯಂ ಬೆಲ್ಜಿಯಂ ತಲುಪಿದ ವಿಲಿಯಂಗೆ ಬ್ರಸೆಲ್ನ ವಾತಾವರಣ ಹೊಸದಾದಂಥ ಒಂದು ಚೈತನ್ಯ ನೀಡುತ್ತೆ. ಹನ್ಸ್ಡನ್ ಸಲಹೆಯಂತೆ ಅವನು ಮಿಸ್ಟರ್ ಬ್ರೌನ್ ಎಂಬುವರನ್ನ ಭೇಟಿಯಾಗ್ತಾನೆ. ಅವರು ಪೆಲೆಟ್ ಅವರ ಒಂದು ಶಾಲೆಯಲ್ಲಿ ಇಂಗ್ಲೀಷ್ ಮತ್ತು ಲ್ಯಾಟಿನ್ ಪ್ರೊಫೆಸರ್ ಕೆಲಸ ಖಾಲಿ ಇರುವುದಾಗಿ ತಿಳಿಸ್ತಾರೆ. ವಿಲಿಯಂ ಆ ಕೆಲಸ ಒಪ್ಕೊಳ್ತಾನೆ. ಪೆಲೆಟ್ ಅವನಿಗೆ ವಾರ್ಷಿಕವಾಗಿ 1,000 ಫ್ರಾಂಕ್ ಸಂಬಳದ ಜೊತೆಗೆ ವಸತಿ ಮತ್ತು ಊಟದ ವ್ಯವಸ್ಥೆ ಮಾಡಿಕೊಡ್ತಾನೆ. ಇಲ್ಲಿ ಪೆಲೆಟ್ ಮತ್ತು ಇಬ್ಬರು ಒಂದು ನಿರ್ದೇಶಕಿಯರು ಇರ್ತಾರೆ. ಗಿರಣಿ ಕೆಲಸಕ್ಕಿಂತ ಪ್ರೊಫೆಸರ್ ವಿಲಿಯಂಗೆ ಹೆಚ್ಚು ಇಷ್ಟವಾಗುತ್ತೆ. ಆದರೆ ಪೆಲೆಟ್ ಮೇಲ್ನೋಟಕ್ಕೆ ಸಭ್ಯನಾಗಿದ್ದರೂ ಒಳಗೆ ಕಠಿಣ ಸ್ವಭಾವದವನು ಅಂತ ವಿಲಿಯಂಗೆ ಗೊತ್ತಾಗುತ್ತೆ. ಒಂದು ಸಂಜೆ ಪೆಲೆಟ್ ಅವರ ತಾಯಿ ಮ್ಯಾಡಮ್ ರಾಯ್ಟರ್ ಎಂಬ ನೆರೆಯ ಹೆಣ್ಣು ಮಕ್ಕಳ ಶಾಲೆಯ ಒಬ್ಬ ನಿರ್ದೇಶಕಿಯನ್ನು ಪರಿಚಯಿಸ್ತಾರೆ. ಅವರು ವಿಲಿಯಂ ಆ ಶಾಲೆಯಲ್ಲಿ ಕೂಡ ಪಾಠ ಮಾಡಬೇಕು ಅಂತ ಪ್ರಸ್ತಾಪಿಸ್ತಾರೆ. ಹೆಣ್ಣು ಮಕ್ಕಳಿಗೆ ಪಾಠ ಮಾಡುವ ಈ ಹೊಸ ಅವಕಾಶ ವಿಲಿಯಂನಲ್ಲಿ ಕುತೂಹಲ ಮೂಡಿಸುತ್ತೆ. ವಿಲಿಯಂ ಶಾಲೆಯ ಅಸಲಿ ಮುಖ್ಯಸ್ಥೆ ಜೊರೈಡ್ ರಾಯ್ಟರ್ನನ್ನು ಭೇಟಿಯಾಗ್ತಾನೆ. ಇವಳು ಅವನ ಅಂದುಕೊಂಡದ್ದಕ್ಕಿಂತ ಕಿರಿಯವಳು ಮತ್ತು ಒಂದು ರೀತಿ ಆಕ್ಟಿವ್ ಆಗಿರ್ತಾಳೆ. ಅವಳ ಶಾಂತ ಮತ್ತು ಒಂದು ವ್ಯಾವಹಾರಿಕ ಶೈಲಿ ವಿಲಿಯಂಗೆ ಇಷ್ಟವಾಗುತ್ತೆ. ವಾರಕ್ಕೆ 4 ಮಧ್ಯಾಹ್ನ ಕೆಲಸ ಮಾಡಲು 500 ಫ್ರಾಂಕ್ ಸಂಬಳಕ್ಕೆ ಮಾತುಕತೆ ನಡೆಯುತ್ತೆ. ವಿಲಿಯಂ ತನ್ನ ಜೀವನ ಈಗ ಸರಿಯಾದ ದಾರಿ ಬರುತ್ತಾ ಇದೆ ಅಂತ ಭಾವಿಸ್ತಾನೆ. ಹೆಣ್ಣು ಮಕ್ಕಳ ಶಾಲೆಯಲ್ಲಿ ವಿಲಿಯಂ ತನ್ನ ಮೊದಲ ಪಾಠ ಆರಂಭಿಸ್ತಾನೆ. ಅಲ್ಲಿನ 3 ಸುಂದರ ವಿದ್ಯಾರ್ಥಿನಿಯರು ಗಲಾಟೆ ಮಾಡಿ ತರಗತಿಗೆ ಅಡ್ಡಿಪಡಿಸಲು ಪ್ರಯತ್ನಿಸ್ತಾರೆ. ಆದರೆ ವಿಲಿಯಂ ಉಕ್ಕಿನಂತಹ ಅಸಡ್ಡೆ ತೋರಿ ಒಂದು ರೀತಿ ಡಿಸಿಪ್ಲೈನ್ಡ್ ಆಗಿ ಆ ವಿದ್ಯಾರ್ಥಿನಿ ಸ್ವಿಲಿಯ ಮೇಲೆ ಗಮನ ಹರಿಸುವ ಮೂಲಕ ಪರಿಸ್ಥಿತಿಯನ್ನು ಹತೋಟಿಗೆ ತರ್ತಾನೆ. ಪಾಠದ ನಂತರ ಜೊರೈಡ್ ವಿಲಿಯಂನ ವ್ಯಕ್ತಿತ್ವವನ್ನು ಪರೀಕ್ಷಿಸಲು ಪ್ರಯತ್ನಿಸ್ತಾಳೆ. ಅವಳೊಬ್ಬ ಕುತಂತ್ರಿ ಎಂದು ವಿಲಿಯಂಗೆ ಅರ್ಥವಾಗುತ್ತೆ. ಇಲ್ಲಿ ಪೆಲೆಟ್ ಒಂದು ಎಚ್ಚರಿಕೆಯನ್ನು ನೀಡ್ತಾರೆ. ಪೆಲೆಟ್ ವಿಲಿಯಂಗೆ ಜೊರೈಡ್ ಬಗ್ಗೆ ಎಚ್ಚರಿಕೆ ನೀಡ್ತಾನೆ. ಅವಳು ಪುರುಷರನ್ನು ಕುಶಲತೆಯಿಂದ ಆಕರ್ಷಿಸುವ ಗುಣದವಳು ಅಂತ ಹೇಳ್ತಾನೆ.
ಅಲ್ಲದೆ ವಿಲಿಯಂ ಯಾವುದಾದರೂ ಶ್ರೀಮಂತ ವಿದ್ಯಾರ್ಥಿಯನ್ನು ಮದುವೆ ಆಗಬಹುದು ಅಂತ ಲೇವಡಿ ಮಾಡ್ತಾನೆ. ಪೆಲೆಟ್ನ ಈ ಮಾತುಗಳು ವಿಲಿಯಂಗೆ ಒಂದು ರೀತಿ ಅಸಮಾಧಾನವನ್ನು ತರುತ್ತೆ. ಇಲ್ಲಿ ವಿದ್ಯಾರ್ಥಿನಿಯರ ಒಂದು ಅಸಲಿ ಮುಖಗಳು ಇಲ್ಲಿ ಬಯಲಾಗತ್ತೆ. ಪಾಠಗಳು ಮುಂದುವರೆದಂತೆ ವಿದ್ಯಾರ್ಥಿನಿಯರ ವರ್ತನೆ ಅಷ್ಟು ಸರಿ ಇಲ್ಲವೆಂದು ವಿಲಿಯಂಗೆ ಅರ್ಥ ಆಗುತ್ತೆ. ಅನೇಕ ವಿದ್ಯಾರ್ಥಿನಿಯರು ಸೋಮಾರಿಗಳು ಮತ್ತು ಅಸೂಯೆ ಪಡುವವರಾಗಿರ್ತಾರೆ ಅಂತ ಅವನು ಗಮನಿಸ್ತಾನೆ. ಎಲ್ಲದರ ನಡುವೆ ಜೋರೈಡ್ ರೈಟರ್ ಒಬ್ಬ ಹೊಳೆಯುವ ನಕ್ಷತ್ರದಂತೆ ಕಂಡು ಅವಳು ತನ್ನ ಮೇಲೆ ಅಧಿಕಾರ ಚಲಾಯಿಸಲು ಪ್ರಯತ್ನಿಸ್ತಾ ಇರೋದನ್ನ ಕಂಡು ವಿಲಿಯಂ ತುಂಬ ಎಚ್ಚರದಿಂದ ಇರ್ತಾನೆ. ಒಂದು ಸಂಜೆ ಕಿಟಕಿ ಹತ್ತಿರ ಕುಳಿತಾ ಇದ್ದಾಗ ತೋಟದಲ್ಲಿ ಜೊರೈಡ್ ಮತ್ತು ಪೆಲೆಟ್ ಮಾತನಾಡ್ತಾ ಇರೋದನ್ನ ವಿಲಿಯಂ ಕೇಳಿಸ್ಕೊತಾನೆ. ಅವರಿಬ್ಬರಿಗೂ ಮದುವೆ ನಿಶ್ಚಯ ಆಗಿರೋದನ್ನ ಕಂಡು ಅವನು ಆಶ್ಚರ್ಯಪಡ್ತಾನೆ. ಪೆಲೆಟ್ನ ಅಸೂಯೆಯನ್ನು ತಣಿಸಲು ಜೊರೈಡ್ ವಿಲಿಯಂನನ್ನು ತನ್ನ ಒಬ್ಬ ಶಾಲೆಯ ಹುಡುಗ ಎಂದು ಹೀಯಾಳಿಸ್ತಾಳೆ. ಇವರ ಈ ದ್ವಂದ್ವ ನೀತಿಯನ್ನು ಕಂಡಂಥ ವಿಲಿಯಂಗೆ ಪ್ರೀತಿ ಮತ್ತು ಸ್ನೇಹದ ಮೇಲಿದ್ದ ನಂಬಿಕೆ ಹೋಗುತ್ತೆ. ವಿಲಿಯಂನ ತರಗತಿಗೆ ಮೆಡ್ಲೆ ಹೆನ್ರಿ ಎಂಬ ಹೊಸ ವಿದ್ಯಾರ್ಥಿನಿ ಸೇರ್ತಾಳೆ. ಅವಳು ಇಂಗ್ಲಿಷ್ನಲ್ಲಿ ಲೇಸ್ ಮೆಂಡಿಂಗ್ ಶಿಕ್ಷಕಿಯಾಗಿದ್ದು ಇಂಗ್ಲಿಷ್ ಕಲಿಯಲು ಬಂದಿರ್ತಾಳೆ. ಜೊರೈಡ್ ಅವಳ ಬಗ್ಗೆ ಕೀಳಾಗಿ ಮಾತನಾಡಿದರೂ ವಿಲಿಯಂಗೆ ಅವಳು ಇತರರಿಗಿಂತ ಹೆಚ್ಚು ಬುದ್ಧಿವಂತಳು ಮತ್ತು ಗಂಭೀರ ಸ್ವಭಾವದಳು ಅಂತ ಅನಿಸುತ್ತೆ. ಫ್ರಾನ್ಸಿಸ್ ಹೆನ್ರಿ ಕಲಿಯಲು ತೋರಿಸುವ ಆಸಕ್ತಿ ವಿಲಿಯಂನ ಮೇಲೆ ಪ್ರಭಾವ ಬೀರುತ್ತೆ. ಫ್ರಾನ್ಸಿಸ್ ಹೆನ್ರಿ ತನ್ನ ವಿದ್ಯಾರ್ಥಿಗಳನ್ನು ನಿಯಂತ್ರಿಸಲು ಕಷ್ಟಪಡ್ತಾ ಇರತಕ್ಕಂಥದ್ದನ್ನು ವಿಲಿಯಂ ಗಮನಿಸ್ತಾನೆ. ಆದರೆ ಒಂದು ದಿನ ಅವಳು ಇಂಗ್ಲೀಷ್ ಓದುವಾಗ ಅವಳ ಸ್ಪಷ್ಟವಾದ ಉಚ್ಚಾರಣೆ ಕಂಡು ವಿಲಿಯಂ ಆಶ್ಚರ್ಯಪಡ್ತಾನೆ. ಅವಳ ತಾಯಿ ಇಂಗ್ಲೀಷ್ ಮೂಲದವಳೆಂದು ಮತ್ತು ಅವಳಿಗೆ ಇಂಗ್ಲೆಂಡ್ಗೆ ಹೋಗೋ ಆಸೆ ಇದೆಯಂತ ಹೇಳ್ತಾಳೆ. ವಿಲಿಯಂ ಫ್ರಾನ್ಸಿಸ್ಗೆ ಇಂಗ್ಲೀಷ್ ಸಾಹಿತ್ಯವನ್ನು ಹೆಚ್ಚು ಓದಲು ಪ್ರೋತ್ಸಾಹ ನೀಡ್ತಾನೆ. ಅವಳ ಬರಹಗಳಲ್ಲಿ ಕಾಣ್ತಕ್ಕಂಥ ಸುಸಂಸ್ಕೃತ ಆಲೋಚನೆಗಳು ಅವನಿಗೆ ಇಷ್ಟವಾಗ್ತವೆ. ಅವಳು ತನ್ನ ಶಿಕ್ಷಣಕ್ಕಾಗಿ ತಾನೇ ದುಡಿದು ಹಣ ಹೊಂದಿಸ್ತಾ ಇದ್ಲು ಎಂಬ ವಿಷಯ ತಿಳಿದು ವಿಲಿಯಂಗೆ ಅವಳ ಮೇಲೆ ಗೌರವ ಹೆಚ್ಚಾಗತ್ತೆ. ಶೀಘ್ರದಲ್ಲೇ ವಿಲಿಯಂ ಅವಳನ್ನು ತನ್ನ ಜೀವನದ ಅಮೂಲ್ಯ ನಿಧಿಯಂತೆ ಕಾಣತೊಡಗುತ್ತಾನೆ. ವಿಲಿಯಂ ಮತ್ತು ಫ್ರಾನ್ಸಿಸ್ ನಡುವೆ ಬೆಳೆಯುತ್ತಿರತಕ್ಕಂಥ ಬಾಂಧವ್ಯವನ್ನು ಕಂಡು ಅಸೂಯೆಗೊಂಡ ಜೊರೈಡ್ ಫ್ರಾನ್ಸಿಸ್ಲನ್ನು ಶಾಲೆಯಿಂದ ತೆಗೆದಾಕ್ತಾಳೆ. ಫ್ರಾನ್ಸಿಸ್ಲ ವಿಳಾಸವನ್ನು ಕೇಳಿದಾಗ ಜೊರೈಡ್ ಸುಳ್ಳು ಹೇಳ್ತಾಳೆ. ಇದರಿಂದ ಕೋಪಗೊಂಡ ವಿಲಿಯಂ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡ್ತಾನೆ. ಫ್ರಾನ್ಸಿಸ್ ಒಂದು ಅಡ್ರೆಸ್ಸನ್ನು ನೀಡದೆ ಕೇವಲ ಒಂದು ವಿದಾಯ ಪತ್ರವನ್ನು ಮಾತ್ರ ಬಿಟ್ಟು ಹೋಗಿರ್ತಾಳೆ. ಇಲ್ಲಿ ವಿಲಿಯಂ ವಾರಗಳ ಕಾಲ ಫ್ರಾನ್ಸಿಸ್ಲನ್ನು ಹುಡುಕ್ತಾನೆ. ಅಂತಿಮವಾಗಿ ಅವಳು ಒಂದು ಸ್ಮಶಾನದಲ್ಲಿ ಸಿಗ್ತಾಳೆ. ಅವಳಿಗೆ ಈಗ ಒಂದು ಇಂಗ್ಲಿಷ್ ಶಾಲೆಯಲ್ಲಿ ಕೆಲಸ ಸಿಕ್ಕಿರುತ್ತೆ. ವಿಕ್ಟರ್ ವ್ಯಾಂಡನ್ ಹೂಟನ್ ಎಂಬ ವ್ಯಾಪಾರಿ ಸಹಾಯದಿಂದ ವಿಲಿಯಂಗೆ ದೊಡ್ಡ ಕಾಲೇಜಿನಲ್ಲಿ ವರ್ಷಕ್ಕೆ 3,000 ಫ್ರಾಂಕ್ ಸಂಬಳದ ಕೆಲಸ ಸಿಗುತ್ತದೆ. ಆರ್ಥಿಕವಾಗಿ ಸದೃಢನಾದ ಮೇಲೆ ಫ್ರಾನ್ಸಿಸ್ಗೆ ಪ್ರಪೋಸ್ ಮಾಡಲು ನಿರ್ಧರಿಸ್ತಾನೆ. ವಿಲಿಯಂ ಫ್ರಾನ್ಸಿಸ್ನನ್ನು ಭೇಟಿಯಾಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ ಮತ್ತು ಮದುವೆ ಆಗುವಂತೆ ಕೇಳ್ಕೊಳ್ತಾನೆ. ಫ್ರಾನ್ಸಿಸ್ ಅದನ್ನು ಒಪ್ಕೊಳ್ತಾಳೆ. ಆದರೆ ಮದುವೆಯ ನಂತರವೂ ತಾನು ಕೆಲಸ ಮುಂದುವರಿಸಿ ಸ್ವತಂತ್ರವಾಗಿ ಇರುವುದಾಗಿ ಹೇಳ್ತಾಳೆ. ಅವಳ ನೈತಿಕ ಗುಣಗಳು ವಿಲಿಯಂಗೆ ಹೆಚ್ಚು ಮೌಲ್ಯಯುತವಾಗಿ ಕಾಣುತ್ತೆ. 10 ವರ್ಷಗಳ ನಂತರ ವಿಲಿಯಂ ಮತ್ತು ಫ್ರಾನ್ಸಿಸ್ ಇಂಗ್ಲೆಂಡ್ಗೆ ಮರಳಿ ಅಲ್ಲಿ ಒಂದು ಯಶಸ್ವಿ ಒಂದು ಸ್ಕೂಲನ್ನು ಕಟ್ತಾರೆ. ಅವರಿಗೆ ವಿಕ್ಟರ್ ಎಂಬ ಮಗನಿರ್ತಾನೆ. ಹನ್ಸ್ಡನ್ ಈಗಲೂ ಅವರ ಮನೆಗೆ ಬಂದು ಹೋಗ್ತಾ ಇರ್ತಾನೆ. ಒಬ್ಬ ಸಾಮಾನ್ಯ ಗುಮಸ್ತಾನಿಂದ ಒಬ್ಬ ಕ್ಲರ್ಕ್ ಪೋಸ್ಟ್ನಿಂದ ಪ್ರೊಫೆಸರ್ ಮತ್ತು ಗೌರವಾನ್ವಿತ ಪತಿಯಾಗಿ ಬೆಳೆದ ವಿಲಿಯಂ ತನ್ನ ಜೀವನದಲ್ಲಿ ತೃಪ್ತಿ ಹೊಂದಿದ್ದಾನೆ ಅಂತಕ್ಕಂಥದ್ದು ಈ ಒಂದು ಕತೆ, ಈ ಒಂದು ನಾವೆಲ್, ಈ ಒಂದು ಕೊನೆಯ ಒಂದು ಹ್ಯಾಪಿ ಟೋನ್ನಿಂದ ಕೊನೆಗೊಳ್ಳುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ದ ಪ್ರೊಫೆಸರ್ ನಾವೆಲ್ ಬೈ ಚಾರ್ಲೆಟ್ ಬ್ರಾಂಟೆ. ಈ ಕನ್ನಡದ ಎಕ್ಸ್ಪ್ಲನೇಷನ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇದು ತುಂಬ ಶಾರ್ಟಾಗಿ ತಿಳಿಸಿದ್ದೇನೆ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.